ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಗುರುವಾರದ ಶುಭಾಶೀರ್ವಾದಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಕಾಲಜ್ಞಾನ ಅಂದರೆ ತುಂಬ ವೈಜ್ಞಾನಿಕವಾದದ್ದು ಮತ್ತು ಅಷ್ಟೇ ವಿಜ್ಞಾನದಂತೆ ಸಂಶೋಧನೆಯುಳ್ಳಂಥದ್ದು. ಏಕೆಂದರೆ ಈ ಕಾಲಜ್ಞಾನ ಸನಾತನ ಪರಂಪರೆಯಿಂದ ಅನಾದಿ ಋಷಿಮುನಿಗಳಿಂದಲೂ ಸಹ ನಮ್ಮ ಭಾರತದಿಂದ ಇಡೀ ವಿಶ್ವದಾದ್ಯಂತ ಪಸರಿಸಿದೆ. ಇಂತಹ ಕಾಲಜ್ಞಾನ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಆದ್ದರಿಂದ ಕಾಲಜ್ಞಾನ ಅನ್ನೋದು ತುಂಬ ವೈಶಿಷ್ಟ್ಯಪೂರ್ಣವಾದದ್ದು. ಹಿಂದೆ ಅನಾದಿ ಕಾಲದಿಂದಲೂ ನೀವು ಇತಿಹಾಸವನ್ನು ನೋಡಿಕೊಂಡು ಬನ್ನಿ. ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳಿಂದ ಹಿಡಿದು ಸಹ ಎಲ್ಲರೂ ಸಹ ಕಾಲಜ್ಞಾನ ಮತ್ತು ಗ್ರಹಗಳ ಆಧಾರದಿಂದ, ಜ್ಯೋತಿಷ್ಯದ ಆಧಾರದಿಂದ ನಡೆದುಕೊಂಡು ಬಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದರು. ಅದಕ್ಕೆ ಎಷ್ಟೋ ನಿದರ್ಶನಗಳು ಇದ್ದಾವೆ. ನೀವುಗಳು ಸಹ ಇತಿಹಾಸವನ್ನು ಸಂಶೋಧನೆಯನ್ನು ಮಾಡಿದಾಗ, ಇತಿಹಾಸವನ್ನು ಅಧ್ಯಯನವನ್ನು ಮಾಡಿದಾಗ ನಿಮ್ಮೆಲ್ಲರಿಗೂ ಸಹ ನಮ್ಮ ಕಾಲಜ್ಞಾನ ಎಂತಹದ್ದು, ನಾವು ಭಾರತೀಯರು ಎಂತಹವರು, ಶ್ರೇಷ್ಠ ಭಾರತ ಅನ್ನೋದನ್ನು ನಿಮ್ಮೆಲ್ಲರಿಗೂ ಸಹ ಅರಿವಾಗುತ್ತೆ. ಪರಿಪೂರ್ಣವಾಗಿ ನೀವು ಯಾರು ಇದನ್ನು ಸ್ಟಡಿ ಮಾಡ್ತಿರೋ ಅಂದರೆ ಅಧ್ಯಯನ ಮಾಡಿದಾಗ ನಿಮಗೆ ಈ ಕಾಲಜ್ಞಾನದ ಅರಿವು ಉಂಟಾಗುತ್ತೆ. ಏಕೆಂತಂದರೆ ನೀವುಗಳು ಸಹ ಅನೇಕ ರಾಜ ಮಹಾರಾಜರ ಇತಿಹಾಸವನ್ನು ನೋಡ್ತಾ ಬನ್ನಿ. ಅದರೊಳಗೆ ರಾಜ ಗುರುಗಳ ಮಹತ್ವ ಎಷ್ಟಿತ್ತು, ಆ ರಾಜನ ಸಮರ್ಪಣೆ ಎಷ್ಟಿತ್ತು ರಾಜಗುರುಗಳಿಗೆ ಅನ್ನೋದನ್ನ, ಎಲ್ಲಿ ರಾಜರ ಸಮರ್ಪಣೆ ರಾಜಗುರುಗಳಿಗೆ ಇದಾಗಿದೆಯೋ, ಸಮರ್ಪಣೆ ಉಂಟಾಗಿದೆಯೋ ಅಂದರೆ ಗುರುವಿಗೆ ಸಮರ್ಪಣೆ ಉಂಟಾಗಿದೆಯೋ ಅಂತಹ ರಾಜರು ಇತಿಹಾಸದಲ್ಲಿ ಉಳಿದು ಹೋಗಿದ್ದಾರೆ. ಏಕೆಂದರೆ ನಾವುಗಳು ಇದನ್ನು ಹೇಳ್ತಾ ಇಲ್ಲ, ನೀವುಗಳು ಅದನ್ನು ಅಧ್ಯಯನವನ್ನು ಮಾಡಿ ಗೊತ್ತಾಗ್ತಾ ಬರುತ್ತೆ. ಏಕೆಂತಂದರೆ ಉದಾಹರಣೆಗೆ ತೆಗೆದುಕೊಂಡ್ರೆ ಚಂದ್ರಗುಪ್ತ ಮೌರ್ಯನನ್ನು ತೆಗೆದುಕೊಳ್ಳಿ, ಅಶೋಕರಿಂದ ತೆಗೆದುಕೊಳ್ಳಿ. ಅವರ ಸಮರ್ಪಣೆ ತಮ್ಮ ಗುರುಗಳಿಗೆ, ಚಾಣಕ್ಯರಿಗೆ ಎಷ್ಟಿತ್ತು ಅನ್ನೋದನ್ನ ನಾವು ಹೇಳುವುದಕ್ಕಿಂತಲೂ ನೀವುಗಳು ಅಧ್ಯಯನವನ್ನು ಮಾಡಿದಾಗ ಗೊತ್ತಾಗತ್ತೆ ನಾವು ಶ್ರೇಷ್ಠ ಭಾರತೀಯರು ಅನ್ನೋದನ್ನ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು 17ನೇ ತಾರೀಕು 8ನೇ ತಿಂಗಳು 2023 ಸಿಂಹ ಸಂಕ್ರಾಂತಿ ಎಂದೇ ಈಗ ತಾವುಗಳು ಜಗತ್ತಿನಲ್ಲಿ ನಡೀತಾ ಇರುವ ವಿದ್ಯಮಾನಗಳು, ನಮ್ಮ ಭಾರತ ದೇಶದ ಈಶಾನ್ಯದಲ್ಲಿರುವಂಥ ನೇಪಾಳದಲ್ಲಿ ಅತ್ಯಂತ ರಾಜಕೀಯ ಪರಿಸ್ಥಿತಿಯ ಉದ್ವಿಗ್ನತೆಯ ಬಗ್ಗೆ ತಾವುಗಳೆಲ್ಲ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಇಂತಹ ನೋಡಿ, ನಾವುಗಳು ಅಂದೇ ಸಿಂಹ ಸಂಕ್ರಾಂತಿಯಿಂದ ಏನಪ್ಪ ಎಚ್ಚರಿಸಿದ್ವಿ ಅಂತಂದರೆ, ಕಾಲಜ್ಞಾನದ ಪ್ರಕಾರ ನೇಪಾಳದ ರಾಜರುಗಳು ಮತ್ತು ನೇಪಾಳದ ಅಧ್ಯಕ್ಷರುಗಳು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ಹಾಗೂ ಅನೇಕ ರಾಜಕೀಯ ಸಂಘರ್ಷಗಳು ನೇಪಾಳ ಮತ್ತು ಚೀನಾಗಳು ಮತ್ತು ಭಾರತದ ಈಶಾನ್ಯ ಭಾಗದಲ್ಲಿರುವ ಅನೇಕ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ. ಏಕಂತಂದರೆ ಮೊದಲಿಗೆ ಕಾಲಜ್ಞಾನ ತಿಳಿಸ್ತಾ ಇರೋದು ನೇಪಾಳ, ಚೀನಾ ಹೀಗೆ ಬರ್ತಾ ಇದೆ. ನೋಡಿ, 2023ರಂದೇ ಕಾಲಜ್ಞಾನವನ್ನು ತಿಳಿಸಿದ್ವಿ. ಅಂದರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಸಹ ನಾವುಗಳು ತಿಳಿಸಿದ್ವಿ. ಅದರಂತೆ ಸಹ ಈ ದಿನ ನಡೀತಾ ಇದೆ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಹಿಂದೆ ಕಾಲಜ್ಞಾನ ಬಂದಿತ್ತಂದರೆ ಅದನ್ನು ಪರಿಪಾಲನೆಯನ್ನು ಮಾಡಿ ಅದರ ಪರಿಹಾರಕ್ಕೋಸ್ಕರ, ಏಕೆಂತಂದರೆ ಇದು ಒಂದು ರಾಜ್ಯದ ಅಂತಂದರೆ ಒಂದು ಕುಟುಂಬದ ಸಮಸ್ಯೆ ಅಲ್ಲ. ಇದರೊಳಗೆ ಲಕ್ಷಾಂತರ ಕೋಟ್ಯಾಂತರ ಜನರ ಭವಿಷ್ಯ ಅಡಗಿದೆ. ಈ ಕಾರಣಕ್ಕೋಸ್ಕರ ಅಲ್ಲಿನ ರಾಜರುಗಳಿರಲಿ, ಅಲ್ಲಿನ ಅಧ್ಯಕ್ಷರುಗಳು ಇರಲಿ, ಪರಿಹಾರ ಪೂರ್ವಕವಾದ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಪ್ರಜೆಗಳ ಹಿತವನ್ನು ಉಂಟಾಗ್ತಾ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ರಾಜರುಗಳಿರಲಿ, ಅಧ್ಯಕ್ಷರುಗಳು ಸಹ
ಶಾಂತಿಪೂರ್ವಕ ಕಾರ್ಯಗಳನ್ನು ಕಾಲಜ್ಞಾನದಲ್ಲಿ ತಿಳಿಸಿದಂತೆ ಮಾಡುತ್ತಾ ಬಂದರೆ ನಿಮ್ಮ ರಾಜ್ಯಗಳಿರಲಿ, ನಿಮ್ಮ ದೇಶಗಳು ಸ್ವರ್ಗ ಆಗ್ತಾ ಹೋಗುತ್ತೆ. ಹೇಗೆ ನೋಡಿ, ನಮ್ಮ ಸನಾತನ ಪರಂಪರೆ ಏಕಪ್ಪ ಬಂದಿದೆ ಅಂತಂದರೆ ಇಡೀ ಮಾನವವನ್ನು ನಾನು ಯಾರು ಅನ್ನೋದನ್ನ ತಿಳಿಸಿಕೊಟ್ಟು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತಹ ಶಾಸ್ತ್ರ ನಮ್ಮ ಸನಾತನ ಪರಂಪರೆಯಲ್ಲಿ ಅನೇಕ ಶಾಸ್ತ್ರಗಳಿವೆ. ಇಂತಹ ಅನೇಕ ಶಾಸ್ತ್ರದಲ್ಲಿ ಈ ಕಾಲಜ್ಞಾನವೂ ಸಹ ಒಂದಾಗಿದೆ. ಆದ್ದರಿಂದ ನಾವುಗಳು ಮತ್ತು ನಿಮ್ಮ ಸಂಪತ್ತಾಗಿರುವ ಇಂತಹ ವಿಶ್ವಗುರು ಭಾರತದಲ್ಲಿ ಕಾಲಜ್ಞಾನದಂತಹ ಅನೇಕ ಸಿರಿ ಸಂಪತ್ತಿನ ವೇದ ವಿಜ್ಞಾನಗಳಿದ್ದಾವೆ. ಅಂತಹ ವೇದ ವಿಜ್ಞಾನಗಳನ್ನು ಪ್ರತಿಯೊಬ್ಬ ಯುವಕರು ಸಹ ಅಧ್ಯಯನವನ್ನು ಮಾಡಿ ನಮ್ಮ ಭಾರತವನ್ನು ಮುನ್ನಡೆಸುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಮತ್ತೆ ಈ ಹೋದ ರಕ್ತಚಂದ್ರಗ್ರಹಣದಲ್ಲೂ ಸಹ ಎಚ್ಚರಿಸಿದ್ದೀವಿ. ಮುಂದೆ ಅಮೇರಿಕಾದಂತಹ ಕುಕೃತ್ಯ ದೇಶ ಅನೇಕ ನಮ್ಮ ಭಾರತದ ಮೇಲೆ ಕುಕೃತ್ಯವನ್ನು ಸಹ ನಡೆಸ್ತಾ ಇದೆ. ಆದಷ್ಟೂ ಸಹ ನಮ್ಮ ಭಾರತದ ರಾಜತಾಂತ್ರಿಕ ಕ್ಷೇತ್ರ ಅತ್ಯಂತ ಜಾಗರೂಕತೆಯನ್ನು ಉಂಟು ಮಾಡಬೇಕು, ಎಚ್ಚರವಾಗಿರಬೇಕು. ಏಕೆಂತಂದರೆ ಭಾರತದ ಮೇಲೆ ಇಲ್ಲ ಸಲ್ಲದ ಯಾವುದೋ ಕಿಡಿಗೇಡಿತನಗಳು ಮತ್ತು ಅನೇಕ ದೇಶದ್ರೋಹದ ಮತ್ತು ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡಬೇಕೆಂದು ಹವಣಿಸ್ತಾ ಇದೆ ಈ ಅಮೇರಿಕದ ಜೊತೆಯಲ್ಲಿ ಅನೇಕ ಭಾರತದ ವಾಯುವ್ಯ ರಾಷ್ಟ್ರಗಳಿರಲಿ ಮತ್ತು ಅನೇಕ ರಾಷ್ಟ್ರಗಳು ಕುತಂತ್ರ ಬುದ್ಧಿಯಿಂದ, ಅದಕ್ಕೋಸ್ಕರ ನಾವು ತಿಳಿಸಿದ್ದೀವಿ ರಕ್ತಚಂದ್ರಗ್ರಹಣದಲ್ಲಿ ನಮ್ಮ ಮೋದಿಯವರು ಅತ್ಯಂತ ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನು ಇಡಬೇಕು. ಏಕೆಂದರೆ ಕುತಂತ್ರ ನರಿ ಬುದ್ಧಿಯನ್ನು ಸಹ ತೋರಿಸಿ ಇದನ್ನು ಮಾಡ್ತಾ ಇದೆ. ಆದರೂ ಸಹ ನಮ್ಮ ಭಾರತ ವಿಶ್ವಗುರು ಭಾರತ, ಈ ಭಾರತದ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಹಾಯಿಸಿದರೂ ಸಹ ಅವರೇ ನಾಶವನ್ನು ಹೊಂದುತ್ತಾರೆ ಅಂತಂದು ಮತ್ತೊಮ್ಮೆ ನಾವೂ ಸಹ ಭಾರತೀಯರಾಗಿ ಹೆಮ್ಮೆಯಿಂದ ಈ ವಾಕ್ಯವನ್ನು ಹೇಳ್ತಾ ಇದ್ದೀವಿ. ಹೀಗಾಗಿ ಇಂತಹ ಕಾಲಜ್ಞಾನಕ್ಕೆ ಪರಿಪೂರ್ಣವಾದ ಒಂದು ಮಹತ್ವದ ಸ್ಥಾನ ಸಿಗುವಂತಾಗಲಿ. ಆದಷ್ಟು ಬೇಗ ನಮ್ಮ ಭಾರತ ವಿಶ್ವಗುರು ಭಾರತವಾಗಿರಲಿ ಅಂತಂದೇಳಿ ನಾವೆಲ್ಲರೂ ಸಹ ಆಶಿಸುತ್ತಾ, ವಿಶೇಷವಾಗಿ ಪಿತೃಪಕ್ಷ ನಡೀತಾ ಇದೆ. ಇಂತಹ ಪಿತೃಪಕ್ಷದಲ್ಲಿ ಸಕಲ ವೀಕ್ಷಕ ಬಾಂಧವರೆಲ್ಲರೂ ಸಹ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಮಾಡೋದು, ಗೋಪೂಜೆಯನ್ನು ಮಾಡೋದು, ಗೋಗ್ರಾಸಗಳನ್ನು ಮಾಡೋದು, ಪಿತೃಪಕ್ಷಾದ ಮಹಾ ಶ್ರಾದ್ದಾದಿಗಳನ್ನು ಸಹ ಆಚರಿಸುವುದರಿಂದ ಮತ್ತು ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು, ಪ್ರಕೃತಿಯನ್ನು ಪೂಜಿಸುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನೇಕ ರೀತಿಯಿಂದ ಆಹಾರಗಳನ್ನು ನೀಡುವುದು, ವಸ್ತ್ರದಾನಗಳನ್ನು ಮಾಡುವುದು, ಭೂದಾನಾದಿಗಳನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಪಡಿತಾ ಹೋಗ್ತಾನೆ ಮತ್ತು ಪಿತೃದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ಹೀಗಾಗಿ ಪ್ರತಿಯೊಬ್ಬ ವೀಕ್ಷಕರು ಸಹ ಈ ಪಿತೃಪಕ್ಷದ ಶ್ರಾದ್ದಾದಿ ಕರ್ಮಗಳನ್ನು ನೆರವೇರಿಸಿ ಪಿತೃದೇವತೆಗಳ ಕೃಪೆಗೆ ಪಾತ್ರರಾಗ್ತಾ ಬನ್ನಿ. ನಿಮ್ಮ ನಿಮ್ಮ ಮನೆಗಳನ್ನು ಅತ್ಯಂತ ಶುದ್ಧಿಯನ್ನಾಗಿಟ್ಟುಕೊಳ್ಳಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಇನ್ನು ಕಾಲಜ್ಞಾನದ ಪ್ರಕಾರ ನಮ್ಮ ನಾಡಿನ ಹೆಮ್ಮೆಯ ದೇವತೆಯಾದ ಹಾಸನಾಂಬ ದೇವಿಯ ದೇವಸ್ಥಾನ ವಿಶೇಷವಾಗಿ ವರ್ಷಕ್ಕೊಮ್ಮೆ ಬಾರಿ ತೆಗೆಯುತ್ತೆ. ಇಂತಹ ವರ್ಷಕ್ಕೊಮ್ಮೆ ಬಾರಿ ತೆಗೆಯುವ ದೇವಿಯನ್ನು ದರ್ಶನ ಮಾಡಲು ಅನೇಕ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗಿ ಹೋಗ್ತಾರೆ. ಇಂತಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಇಂತಹ ವಿಶ್ವಾಸಯೋಗದಲ್ಲಿ ಅನೇಕ ಅಸುರ ಶಕ್ತಿಗಳ ಅಟ್ಟಹಾಸದಿಂದ ಕೆಲವೊಂದು ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನು ಬರೆಸಲಿಕ್ಕೆ ಅನೇಕರು ಷಡ್ಯಂತ್ರವನ್ನು ಮಾಡುತ್ತಾ ಇದ್ದಾರೆ. ಆದಷ್ಟು ಸಹ ಎಚ್ಚರಿಕೆಯನ್ನು ದೇವಸ್ಥಾನದ ಸಿಬ್ಬಂದಿಗಳು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆದ್ದರಿಂದ ಆದಷ್ಟು ಅಗ್ನಿ ಅವಘಡಗಳಿರಲಿ ಮತ್ತು ಅಗ್ನಿಗೆ ಸಂಬಂಧಿತ
ಯಾವುದೇ ವಿದ್ಯುತ್ ಇರಲಿ ಮತ್ತು ವಿದ್ಯುತ್ತಿನ ಉಪಕರಣಗಳಿರಲಿ ಮತ್ತು ಬೇರೆ ಯಾವುದೇ ವ್ಯವಸ್ಥೆಗಳಿರಲಿ ಮತ್ತು ಪ್ರಾಣಿಗಳಿಂದ ಮತ್ತು ಅನೇಕ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವುದು ಮತ್ತು ಆಹಾರ ಕ್ರಮಗಳಲ್ಲಿ ಮತ್ತು ಪ್ರಸಾದ ವಿತರಣೆಯಲ್ಲೂ ಸಹ ಅತಿ ಹೆಚ್ಚಿನ ಭಕ್ತಿ ಭಾವವನ್ನು ಇಡುವುದರಿಂದ ಮತ್ತು ಅನೇಕ ರೀತಿಯಿಂದ ಕೋಮುಗಲಭೆಗಳು ಮತ್ತು ಜನರ ಸಂಘರ್ಷಣೆಗಳನ್ನು ಮತ್ತು ಪಾದಾಚಾರಿಗಳ ಇಂದ ಅನೇಕ ಸಾವು ನೋವುಗಳನ್ನು ಆಗುವುದನ್ನು ಸೂಚಿಸ್ತಾ ಇದೆ. ಅನೇಕ ಕಾಲ್ತುಳಿತಗಳನ್ನು ಸೂಚಿಸುವುದರಿಂದ ವಯಸ್ಸಾದ ಭಕ್ತಾದಿಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಮತ್ತು ಮಕ್ಕಳಿರಲಿ ಮತ್ತು ಯಾರೇ ಒಬ್ಬರು ಇರಲಿ ಅಶಕ್ತರಿರಲಿ ಎಲ್ಲರೂ ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆ ಆಸನಾಂಬೆ ಪ್ರತಿಯೊಬ್ಬ ಭಕ್ತರಿಗೂ ಸಹ ಕರುಣಾಮಯಿಯಾಗಿ ಅನುಗ್ರಹವನ್ನು ನೀಡ್ತಾ ಇದ್ದಾಳೆ. ಆದ್ದರಿಂದ ಆಸನಾಂಬೆಯನ್ನು ಮನಸಾರೆ ಸ್ಮರಿಸಿಕೊಂಡು ತಾವುಗಳೆಲ್ಲ ಶಾಂತಿ ರೀತಿಯಿಂದ ದರ್ಶನವನ್ನು ಪಡೆದು ಪುನೀತರಾಗೋಣ ಅಂತಂದೇಳಿ ನಾವು ನೀವೆಲ್ಲರೂ ಸಹ ಆಸನಾಂಬೆಯ ಕೃಪೆಗೆ ಪಾತ್ರರಾಗೋಣ. ಬರುವ ಅಪಾಯಗಳಿಂದ ಪಾರು ಮಾಡುವಂತಂದು ಜಗನ್ಮಾತೆಯ ಪಾದಗಳಲ್ಲಿ ಶರಣಾಗೋಣ ಎಂದನ್ನು ತಿಳಿಸೋಣ. ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಪರಮ ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.